ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ಇವತ್ತು ನಾವು ರಾಜ್ಮಾ ಮಾಡೋಣ. ರಾಜ್ಮಾ ಕರಿ ಅಂತ ಹೇಳ್ತಾರೆ, ರಾಜ್ಮಾ ಪಲ್ಯ ಅಂತ ಹೇಳ್ತಾರೆ. ಹಂಗಂದ್ರೆ ಇವನ್ನ ಹಿಂದಿನ ದಿವಸ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಉಪ್ಪು ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ, ಕಡಿಮೆ ಆದರೂ ನಾವು ಹಾಕೋಣ. ಹಂಗೆ ನಾವು ಒಂದು ತಟ್ಟೆಗೆ ಬೆಲ್ಲ ತೊಗೊಂಡೇನಿ. ನೀವು ಹಾಕ್ಬೋದು, ಬಿಡ್ಬೋದು. ಉಳ್ಳಾಗಡ್ಡಿ, ಓನಿಯನ್ ಹೆಚ್ಚಿಟ್ಕೊಂಡಿದ್ದೀನಿ. ಕೋಕೋನಟ್ ಹಸಿದಾಗ್ಬೋದು ಅಥವಾ ಒಣಗಿದ್ದಾಗಬಹುದು, ನೀವು ತೆಗೆದುಕೊಂಡು ಇಟ್ಕೋಬಹುದು. ಸ್ವಲ್ಪ ಚಿಟಿಕೆ ಹಿಂಗನ್ನು ಹಾಕಲಿಕ್ಕೆ ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿಯನ್ನು ನಾನು ನೇರವಾಗಿ ಮಿಕ್ಸಿ ಒಳಗೆ ಹಾಕ್ತಾಯಿದ್ದೀನಿ. ಇವುಗಳನ್ನೆಲ್ಲ ಬಿಸಿ ಮಾಡಿಕೊಂಡೇ ಹಾಕ್ತಾಯಿದ್ದೀನಿ. ಯಾವ್ಯಾವು? ಉಳ್ಳಾಗಡ್ಡಿ, ಕೊಬ್ಬರಿ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಟೊಮೊಟೊ ಇಲ್ಲ, ಟೊಮೊಟೊನ ನೀವು ಹಾಕಬಹುದು, ಇಲ್ಲ ಬಿಡಬಹುದು. ಒಣ ಖಾರ ತೊಗೊಂಡಿದ್ದೀನಿ, ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ನೀರನ್ನು ನಾನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನೋಡಿ, ಹುಣಸೆಹಣ್ಣು ನೀರನ್ನು ನಾನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನೂ ನಾನು ತೆಗೆದುಕೊಂಡಿದ್ದೀನಿ. ಹಾಗಾದರೆ ನಾವು ಇವುಗಳನ್ನು ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ, ಓನಿಯನ್, ಡ್ರೈ ಕೊಕೊನಟ್ ಆರ್ ಹಾಗೆ ಸಾದಾ ಕೊಕೊನಟನ್ನು ನಾವು ಏನು ಮಾಡೋಣ, ಈಗ ಬಿಸಿ ಮಾಡೋಣ. ಹಾಗೆಯೇ ಇದನ್ನು ಕೂಡ ಅಂದರೆ ಅಲ್ಲ ಬೆಳ್ಳುಳ್ಳಿಯನ್ನು, ಜಿಂಜರ್ ಗಾರ್ಲಿಕ್ ಅಂತ ಏನಿರ್ತದಲ್ಲ ಅದನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಕೊಂಡು ಇವುಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಹಾಗೆಯೇ ಕುಕ್ಕರ್ದಲ್ಲಿ 3-4 ಸೀಟಿಯನ್ನು ಇವುಗಳನ್ನ ಏನು ಮಾಡಿರಿ, ಹೊಡಿಸಿ ಕೆಳಗೆ ಇಳಿಸ್ರಿ. ನಾನು ಆಲ್ರೆಡಿ ಕುಕ್ಕರ್ನಲ್ಲಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ಲಿಕ್ಕೆ ಇವುಗಳನ್ನ ನಾನು ತಂದಿದ್ದೀನಿ. ಓಕೆ, ಈಗ ನಾವು ಡೈರೆಕ್ಟಾಗಿ ಇದನ್ನು ಬಿಸಿ ಮಾಡಿಕೊಂಡು ನಾವೇನು ಮಾಡೋಣ, ಮಿಕ್ಸಿಯಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ಬರೋಣ. ಓಕೆ, ನೋಡಿರಿ ವೀಕ್ಷಕರೇ, ರಾಜ್ಮಾ ಅಂತರೂ ಕುಕ್ಕರ್ನಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡು ಬಂದಿದ್ದೀನಿ. ಹೊಡೆದ್ರೆ ಹಿಂಗೆ ತುಂಡು ಆಗಬೇಕು. ಓಕೆ, ಇದರ ನಂತರ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ನೋಡಿರಿ, ತವಾ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಇವು ಚಟಾಪಟ ಅಂತ ಸಿಡಿಬೇಕು. ಹಾಗೆಯೇ ರಾಜ್ಮಾನ ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಸ್ವಲ್ಪ ಹಾಗೆ ಇದ್ದಾವೆ. ಯಾಕೆ ಹಾಗೆ ಇದ್ದಾವೆ ಅಂದರೆ, ಕೆಲವೊಬ್ಬರು ಇಲ್ಲದೆ ಇರೋರು ಇರ್ತಾರೆ. ಹಾಗೆ ಅವ್ರಿಗೆ ಆಗದೆ ಸಣ್ಣ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಹೀಗಾಗಿ ನಾನು ಅವ್ರಿಗೆ ಸ್ವಲ್ಪ ಪುಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಓಕೆ, ಈಗ ನಾನು ಸಾಸಿವೆ ಜೀರಿಗೆಯನ್ನು ಸಿಡಿಸ್ತಾ ಇದ್ದೀನಿ. ಸಿಡಿತಾ ಇದೆ, ಜೋರಾಗಿಯೇ ಇಟ್ಟಿದ್ದೀನಿ. ಹಿಂಗನ್ನು ಹಾಕ್ತಾಯಿದ್ದೀನಿ. ಚಿಟಿಕೆ ಹಿಂಗೆ ಅಂತ ಹೇಳ್ತಾರಲ್ಲ, ಚಿಟಿಕೆ ಹಿಂಡು ಹಾಕಿದ್ದೀನಿ. ಒಣ ಖಾರ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲೆ, ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮಿಕ್ಸನ್ನು ನಾನು ಮಾಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿಬೇಕು. ಹಾಗೆ ಕುದಿಯೋದು ಬೇಡ. ಇದಕ್ಕೆ ನಾವು ಏನು ಹಾಕಿದ್ದೀವಿ, ಹುಣಸೆ ಹಣ್ಣಿನ ನೀರು, ಟಮರಿನ್ ವಾಟರ್ ಅಂತ ಕರಿತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಕುದಿಸ್ತಾ ಇದ್ದೀನಿ. ಹಾಗೆ ಮಿಕ್ಸಿಯಲ್ಲಿ ನಾನು ಕೊಬ್ಬರಿ, ಅಲ್ಲ, ಜೀರಿಗೆ ಪುಡಿ ಜೊತೆಗೆ ಬೆಳ್ಳುಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಕಿದ್ದೀನಿ.
ಕುದಿಬೇಕಿದು. ಜೋರನ್ನೇ ಇಟ್ಟಿದ್ದೀನಿ, ಕುದಿಲಿ. ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಹಾಗೆಯೇ ಸ್ವಲ್ಪ ನಾವು ನೀರು ಹಾಕೋಣ. ಮಿಕ್ಸಿಯಲ್ಲಿ ತಿರುವಿ ಬಂದಂತಹ ನೀರನ್ನು ನಾವು ಹಾಕ್ತಾಯಿದ್ದೀವಿ. ಬರೀ ಹುಳಿ ಅಂದರೆ ನಡೆಯೋದಿಲ್ಲ. ಕುದಿ ಹತ್ತಿದೆ. ಕೊತ್ತಂಬರಿ ಇಲ್ಲ ಅಂತಂದರೂ ಕೂಡ ನೀವು ಹವೀಜ ಪುಡಿಯನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ಈಗ ನಾನು ಏನು ಮಾಡ್ತಿದ್ದೀನಿ, ಕಾಳನ್ನು ಹಾಕ್ತಾಯಿದ್ದೀನಿ. ರಾಜ್ಮಾ ಕಾಳನ್ನು ಹಾಕ್ತಾಯಿದ್ದೀನಿ. ಇದು ರಿಚ್ ಇನ್ ವಿಟಮಿನ್, ಪ್ರೋಟೀನ್ ಅಂಥೇಳಿ ಕರಿತೀವಿ ನಾವು. ಇದನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಏನು ತಿಳ್ಕೊಂಬಂದಿಲ್ಲ, ರಾಜ್ಮಾ ಪುಡಿಯನ್ನು ಸಹಿತ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಹಿರಿಯರಿಗೆ ಹಾಲಿರೋದಿಲ್ಲ, ಸೊ ಅವರಿಗೆ ಈ ರೀತಿ ಮಾಡಿಕೊಟ್ರಂತೂ ಭಾಳ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಲಾಸ್ಟಿಗೆ ನಾವು ಕೊತ್ತಂಬರಿಯನ್ನು ಹಾಕೋಣ. ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ನೀವೇನಾದರೂ ಪೂರಿ ಅವೇನಾದರೂ ಮಾಡಿದ್ರೆ ಅದಕ್ಕೂ ಕೂಡ ಇದು ಚೆನ್ನಾಗಿ ಬರುತ್ತೆ. ಒಟ್ಟಾರೆಯಾಗಿ ನಾವು ರಾಜ್ಮಾವನ್ನು ಮಾಡಿದೆವು ಅಂಥೇಳಿ ಹೇಳ್ಬೋದು. ವೀಕ್ಷಕರೇ, ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಕೊತ್ತಂಬರಿಯನ್ನು ನಾವು ಲಾಸ್ಟನ್ನಾಗಿ ಹಾಕ್ತಾಯಿದ್ದೀವಿ ನೋಡಿ. Thanks for watching.